ಭಿಕಾರಿ ಪಾಕಿಸ್ತಾನಕ್ಕೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಸಿಂಧೂ ನದಿ ನೀರನ್ನ ನಿಲ್ಲಿಸಿದ್ರೆ ನಮ್ಮ ಉಸಿರನ್ನ ನಿಲ್ಲಿಸ್ತಾನಂತೆ ಅಲ್ಲಿನ ಸೇನಾ ವಕ್ತಾರ. तुम हमारा पानी बंद कर दोगे, हम तुम्हारा सांस बंद कर देंगे. ಇವನಪ್ಪನೇ ಉಗ್ರ, ಇವನ ಮೈನಲ್ಲಿ ಹರಿತಾ ಇರೋದು ಕೂಡ ಉಗ್ರ ರಕ್ತ. ಪಾಕಿಸ್ತಾನದ ಭಯೋತ್ಪಾದಕನಿಗೂ ಪಾಕಿಸ್ತಾನದ ಸೇನಾ ವಕ್ತಾರನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಈತನ ಅಪ್ಪನಿಗೂ ಒಸಾಮಾ ಬಿನ್ ಲಾಡೆನ್ಗೂ ಇತ್ತು ನಂಟು. ಕಾಫಿರರನ್ನ ನಾಶಪಡಿಸೋದಕ್ಕೆ ಈತನ ಅಪ್ಪ ಅಣು ಬಾಂಬ್ ಅನ್ನ ತಯಾರಿಸ್ತಿದ್ದ. ನಿನ್ನ ಪುಡಿಗಾಸಿನ ಧಮಕಿಗೆ ಹೆದರೋದಕ್ಕೆ ಇದು ಹಳೆ ಭಾರತ ಅಲ್ಲ. ನಮಸ್ಕಾರ ವೀಕ್ಷಕರೇ, ಈ ದಟ್ಟದರಿದ್ರ ಬಿಕಾರಿಸ್ತಾನ, ಪಾಕಿಸ್ತಾನ, ಈ ಪಾಕಿಸ್ತಾನಕ್ಕೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅಂತ ಅನ್ಸುತ್ತೆ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಇವರ ಜನ್ಮ ಜಾಲಾಡಿದ್ರು ಇವರ ನಾಯಕರ ಬಾಯಲ್ಲಿ ಬರೋದು ಹೇಸಿಗೆಯ ಮಾತುಗಳು, ದುರಹಂಕಾರದ ಮಾತುಗಳು, ಅಸಂಬದ್ಧ ಹೇಳಿಕೆಗಳು. ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ಡ್ರೋನ್ಗಳನ್ನ ಧ್ವಂಸ ಮಾಡಿ, ಮಿಸೈಲ್ಗಳನ್ನ ಉಡಾಯಿಸಿ ಇಡೀ ಪಾಕಿಸ್ತಾನವನ್ನೇ ಧೂಳಿಪಟ ಮಾಡಿದ್ರು ಕೂಡ ಈ ಕೆಟ್ಟ ಕ್ರಿಮಿ ದೇಶ ಮಾತ್ರ ಉದ್ಧಾರ ಆಗೋ ಯಾವ ಲಕ್ಷಣನೂ ಕಾಣ್ತಿಲ್ಲ. ಪೆಹಲ್ಗಾಮ್ ನರಮೇಧದ ಬಳಿಕ ಭಾರತ ಪಾಕಿಸ್ತಾನದ ಜೊತೆಗೆ ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡಿಕೊಂಡಿತ್ತು. ಪಾಕಿಸ್ತಾನಕ್ಕೆ ಒಂದು ಹನಿ ನೀರನ್ನು ಕೂಡ ಬಿಡಲ್ಲ ಅಂತ ಹೇಳಿತ್ತು. ಇದರ ಹಿನ್ನೆಲೆಯಲ್ಲಿ ನೀವು ಸಿಂಧೂ ನದಿ ನೀರನ್ನ ನಮಗೆ ಬಿಡದೆ ಹೋದ್ರೆ ನಾವು ನಿಮ್ಮ ಉಸಿರನ್ನ ನಿಲ್ಲಿಸ್ತೀವಿ, ಈ ರೀತಿ ಹೇಳಿದ್ದು ಯಾವುದೋ ಉಗ್ರ ಅಲ್ಲ, ಪಾಕಿಸ್ತಾನದ ಸೇನಾ ವಕ್ತಾರ. ಪಾಕಿಸ್ತಾನದ ಸೇನಾ ವಕ್ತಾರ ಅಹಮದ್ ಶರೀಫ್ ಈ ರೀತಿ ಧಮಕಿ ಹಾಕಿದ್ದಾನೆ, ನಾಲಿಗೆ ಹರಿಬಿಟ್ಟಿದ್ದಾನೆ. तुम हमारा पानी बंद कर दोगे, हम तुम्हारा सांस बंद कर देंगे. ನೋಡಿ, ಒಂದು ಯೂನಿವರ್ಸಿಟಿಯ ಪ್ರೋಗ್ರಾಮ್ ನಲ್ಲಿ ಇವನು ಈ ರೀತಿ ಹೇಳಿಕೆನ ಕೊಡ್ತಾನೆ. ಇವನು ಈ ರೀತಿ ಧಮಕಿ ಹಾಕಿದ ಬೆನ್ನಲ್ಲೇ ಅಲ್ಲಿನ ಸ್ಟೂಡೆಂಟ್ಸ್ ಹೋ ಅಂತ ಕೂಗ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ಪಾಕಿಸ್ತಾನದ ಜನರ ಮನಸ್ಥಿತಿ ಎಷ್ಟು ಅಧೋಗತಿಗೆ ಇಳಿದು ಹೋಗಿದೆ, ಎಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಅಂತ. ಪಾಕಿಸ್ತಾನದ ಸೇನಾ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಈ ರೀತಿ ಏನು ಅಸಂಬದ್ಧ, ಅಹಂಕಾರ, ದುರಹಂಕಾರ ಏನ್ ಹೇಳಿಕೆ ಕೊಟ್ಟಿದ್ದಾನಲ್ಲ, ಇವನ ಬ್ಯಾಕ್ಗ್ರೌಂಡ್ ನ ಕೆದಕ್ ನೋಡಿದ್ರೆ, ಇವನ ಕರಾಳ ಚರಿತ್ರೆಯನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇವನದ್ದು ಭಯೋತ್ಪಾದಕ ಕುಟುಂಬ. ಈತನ ಹೆಸರು ಸುಲ್ತಾನ್ ಬಶೀರುದ್ದೀನ್ ಮಹಮೂದ್ ಅಂತ. ಈತ ಇಸ್ಲಾಮಿಕ್ ಜಿಹಾದಿ ತತ್ವದಿಂದ ಪ್ರೇರಣೆಯನ್ನ ಪಡೆದಿದ್ದ. ಕಾಫಿರ್ಗಳ ವಿರುದ್ಧ ಜಿಹಾದಿ ದಾಳಿಗಳನ್ನು ನಡೆಸೋದಕ್ಕೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದ. ಈ ಬಶೀರುದ್ದೀನ್ ಮಹಮೂದ್ ಏನಿದಾನಲ್ಲ, ಅಹಮದ್ ಶರೀಫ್ನ ಅಪ್ಪ, ಇವನು ಹೇಳ್ಕೊಳ್ಳೋದಕ್ಕಷ್ಟೇನೆ ಪಾಕಿಸ್ತಾನದ ಖ್ಯಾತ ಪರಮಾಣು ವಿಜ್ಞಾನಿ. ಆದ್ರೆ ಇವನು UN ಘೋಷಿತ ಗ್ಲೋಬಲ್ ಟೆರರಿಸ್ಟ್. UN ಸೆಕ್ಯೂರಿಟಿ ಕೌನ್ಸಿಲ್ನ ಅಲ್ ಖೈದಾ ಸಮಿತಿಯ ನಿರ್ಬಂಧ ಪಟ್ಟಿಯಲ್ಲಿದ್ದವನು. ಇವನು ಅಲ್ ಖೈದಾದ ಒಸಾಮಾ ಬಿನ್ ಲಾಡೆನ್ಗೆ ಪರಮಾಣುಗಳ ಬಗ್ಗೆ, ರಾಸಾಯನಿಕದ ಬಗ್ಗೆ, ಶಸ್ತ್ರಾಸ್ತ್ರಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದ. ಅಹಮದ್ ಶರೀಫ್ ಚೌಧರಿ ಇಡೀ ಪಾಕಿಸ್ತಾನವನ್ನ ಭಯೋತ್ಪಾದನೆಯ ಬಲಿಪಶು ಅಂತ ಚಿತ್ರಿಸೋದಕ್ಕೆ ಹೊರಟಿದ್ದಾನೆ. ವಿಪರ್ಯಾಸ ನೋಡಿ, ಭಯೋತ್ಪಾದಕರನ್ನ ಸೃಷ್ಟಿಸೋ ದೇಶ ನಿಮ್ದು. ಇವನು ಈತನ ಅಪ್ಪ ಇದಾನಲ್ಲ, ಇವನು ಪರಮಾಣು ವಿಜ್ಞಾನಿಯಾಗಿದ್ದವನು ನಂತರ ಜಿಹಾದಿಯಾಗಿ ಕನ್ವರ್ಟ್ ಆಗ್ಬಿಟ್ಟ. ಈ ಮಹಮೂದು ಒಸಾಮಾ ಬಿನ್ ಲಾಡೆನ್ನ ಅಲ್ ಖೈದಾ ಹಾಗೂ ತಾಲಿಬಾನ್ಗೆ ಹಣದ ಸಹಾಯ ಮಾಡೋದು, ಪ್ಲಾನಿಂಗ್ ಮಾಡೋದು, ಶಸ್ತ್ರಾಸ್ತ್ರಗಳನ್ನ ಪೂರೈಸೋದು, ಮಾರಾಟ ಮಾಡೋದು, ವರ್ಗಾಯಿಸೋದು, ಈ ಎಲ್ಲಾ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿದ್ದ. ಹೀಗಾಗಿ UNSC ನಿರ್ಬಂಧ ಸಮಿತಿಯ ಪ್ರಕಾರ ಮಹಮೂದ್ನನ್ನ ಭಯೋತ್ಪಾದಕ ಅಂತ ಘೋಷಿಸಲಾಗಿತ್ತು. ಈ ಬಶೀರುದ್ದೀನ್ ಮಹಮೂದ್ ತಾಲಿಬಾನ್, ಅಲ್ ಖೈದಾ ಸೇರಿದಂತೆ ವಿವಿಧ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ನಂಟನ್ನ ಹೊಂದಿದ್ದ. ಕಾಫೀರ್ಗಳನ್ನ ನಾಶಪಡಿಸೋದಕ್ಕೆ ಅಣು ಬಾಂಬನ್ನು ಕೂಡ ಒದಗಿಸ್ತಿದ್ದ. ಈಗ ಅವನ ಮಗ ಅದೇ ಜಿಹಾದಿ ಉದ್ದೇಶಕ್ಕೂ ಒಳಗಾಗಿದ್ದಾನೆ. ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಪಾಕ್ ಸೇನಾ ಸಮವಸ್ತ್ರವನ್ನು ಧರಿಸ್ಕೊಂಡಿದ್ದಾನೆ, ಆದ್ರೆ ಈತನ ಮೈಯಲ್ಲಿ ಹರಿಯೋದು ಉಗ್ರ ರಕ್ತ, ಕ್ರಿಮಿಯ ರಕ್ತ. ಯಾಕಂತ ಹೇಳಿದ್ರೆ ಅವ್ನು ಹುಟ್ಟಿರೋದೇ ಉಗ್ರ ಕುಟುಂಬದಲ್ಲಿ. ಇವನೇನ್ ಕುತ್ಕೊಂಡಲ್ಲಿ ಇವನೀಗ ಮಾತಾಡ್ತಿದ್ದಾನಲ್ಲ, ನೀವು ನೀರನ್ನ ಕೊಡ್ಲಿಲ್ಲ ಅಂದ್ರೆ ಉಸಿರನ್ನ ನಿಲ್ಲಿಸ್ತೀವಿ ಅಂತ. ಈತನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಒಬ್ಬ ಸೇನೆಯ ಮುಖ್ಯಸ್ಥನಾಗಿದ್ದು ಇವನು ಈತ ಹೇಳಿಕೆ ಈ ರೀತಿ ಹೇಳಿಕೆ ಕೊಡೋದು ನಿಜಕ್ಕೂ ಕೂಡ ಆಶ್ಚರ್ಯ. ಆದ್ರೆ ಈತನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡಿದಾಗ ಗೊತ್ತಾಗುತ್ತೆ. ಅಚ್ಚರಿ ಏನಲ್ಲ, ಇವನು ಈ ರೀತಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾನೆ, ಈ ರೀತಿ ಧಮಕಿ ಹಾಕ್ತಿದ್ದಾನೆ ಅಂದ್ರೆ. ಉಗ್ರನ ಮಗನ ಮೈಯಲ್ಲಿ ಹರಿತಾ ಇರೋದು ಉಗ್ರನ ರಕ್ತವೇ.
ಈ ರೀತಿ ಉಗ್ರನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರೋರು ಸೇನೆಗೆ ಸೇರ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಅಂದ್ರೆ ಅದು ಪಾಕಿಸ್ತಾನ ಅಂತ ಬಿಕಾರಿಸ್ತಾನ ದೇಶದಲ್ಲೇ ಸಾಧ್ಯ ಆಗುತ್ತೆ. 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ಕೂಡ ಇದೇ ರೀತಿ ಹೇಳಿಕೆ ಕೊಟ್ಟಿದ್ದ. अगर तू पानी बंद करेगा इंशाअल्लाह हम तेरी सांस बंद करेंगे, इन दरियाओं में फिर खून बहेगा. ಆ ಉಗ್ರ ಕೊಟ್ಟಿರೋ ಹೇಳಿಕೆಗೂ ಇವನ್ ಕೊಟ್ಟಿರೋ ಹೇಳಿಕೆಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಆಲ್ರೆಡಿ ಭಾರತ ಹೇಳಿದೆ, ಟ್ರೇಡ್ ಹಾಗೂ ಭಯೋತ್ಪಾದನೆ ಎರಡೂ ಕೂಡ ಒಂದೇ ನಿಟ್ಟಿನಲ್ಲಿ ಸಾಗೋದಕ್ಕೆ ಸಾಧ್ಯ ಇಲ್ಲ. ರಕ್ತ ಹಾಗೂ ನೀರು ಒಂದೇ ಸಮನೆ ಹರಿಯೋದಕ್ಕೆ, ಒಂದೇ ಸರ್ತಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಭಾರತ ಪವರ್ಫುಲ್ ಸ್ಟ್ರೋಕ್ ಮೇಲೆ ಸ್ಟ್ರೋಕ್ ಕೊಡ್ತಾ ಇದ್ರು ಕೂಡ ಈ ನರಿ ಬುದ್ಧಿ, ಕುತಂತ್ರಿ ಬುದ್ಧಿ ಪಾಕಿಸ್ತಾನಕ್ಕೆ ಮಾತ್ರ, ಅಲ್ಲಿರುವಂತಹ ನಾಯಕರಿಗೆ, ಸೇನಾ ಮುಖ್ಯಸ್ಥರಿಗೆ, ಉಗ್ರರಿಗೆ ಯಾರಿಗೂ ಕೂಡ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.